ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಬೇರೆ ಬೇರೆ ರಾಜ್ಯಗಳ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಎಲ್ಲೆಲ್ಲಿ ಉಸ್ತುವಾರಿ ವಹಿಸಿದ್ದಾರೆ, ಸಮರ್ಥವಾಗಿ ಯಶಸ್ವಿಯಾಗಿ ಆ ಉಸ್ತುವಾರಿಯನ್ನು ನಿಭಾಯಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭೆ ಸದಸ್ಯರಾಗಿ 4 ಸಲ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಮತ್ತೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಅವರು ಈ ಒಂದು ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿದ್ದಕ್ಕಾಗಿ ಮತ್ತೆ ರಾಷ್ಟ್ರೀಯ ನಾಯಕರುಗಳಾದಂತಹ ಮಾನ್ಯ ಖರ್ಗೆ ಸರ್ ಅವರು, ಸೋನಿಯಾಜಿ, ರಾಹುಲ್ ಜಿ ಅವರು ಅವರಿಗೆ ಈ ಒಂದು ಹುದ್ದೆಯಲ್ಲಿ ನೇಮಕ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೆ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ, ಈ ಪಕ್ಷಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಇದೆ. 140 ವರ್ಷಗಳ ಇತಿಹಾಸ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಮೇಲೆ ನಿಂತು ಈ ರಾಷ್ಟ್ರವನ್ನು ಒಗ್ಗೂಡಿಸುವಂಥದ್ದು ಮತ್ತು ಇವತ್ತಿನವರೆಗೆ ಏನೇನು ಅಭಿವೃದ್ಧಿ ಆಗಿದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇವತ್ತೇನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಎಲ್ಲ ರಂಗಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಸಾಧನೆ, ಅವರ ತ್ಯಾಗ, ಅದೇ ಕಾರಣಕ್ಕಾಗಿ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇಡೀ ದೇಶಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾದಂಥ ಸಂವಿಧಾನ ಕೊಟ್ಟಂಥದ್ದು, ಮತ್ತೆ ಇವತ್ತು ನಾವೆಲ್ಲರೂ ಜಗತ್ತಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಅದಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿದ್ದುಕೊಂಡು ಹೆಮ್ಮೆಯಿಂದ ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಅಂತೇಳಿ ಹೇಳಿ ತಾವೆಲ್ಲರೂ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ನಾವೇನೇನು ಸಾಧನೆಗಳು ಮಾಡಿದ್ದೇವೆ ಅವೆಲ್ಲವೂ ನಿಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಾವೇನು ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದೇವೆ, ಅದರಿಂದ ವಿಪಕ್ಷದವರು ಏನು ಪ್ರತಿಪಕ್ಷದವರು ಹಿಂದೆ ನಾವು ಗ್ಯಾರಂಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಕೊಟ್ಟರೆ ಈ ರಾಜ್ಯ ಹಾಳಾಗ್ತದೆ ಅಂತೇಳಿ ಹೇಳಿ ನಮ್ಮ ಗ್ಯಾರಂಟಿಗಳನ್ನೇ ಕದ್ದು ಇವತ್ತು ಅವರು ಜನಪ್ರಿಯತೆ ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ನೆಚ್ಚಿನ ನಾಯಕರಾದಂಥ ಮತ್ತು ಅತ್ಯಂತ ಕ್ರಿಯಾಶೀಲರಾದಂಥ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರು, ಉಸ್ತುವಾರಿಗಳಾದಂಥ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಂಧುಗಳೇ, ಬೆಳಿಗ್ಗೆಯಿಂದ ತಾವೆಲ್ಲರೂ ಕಾತರರಾಗಿ ಏನು ಕಾಯ್ತಾ ಇದ್ರಿ, ಆ ಒಂದು ಸುವರ್ಣ ಪರ್ವ ಈಗ ಬಂದಿದೆ. ಎಲ್ಲ ನಾಯಕರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೇದಿಕೆ ಮೇಲೆ ನಿಲ್ತಿರ್ತಕ್ಕಂಥವ್ರು ಕೂಡ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅಧಿಕೃತವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ವೇದಿಕೆ ಮೇಲೆ ಇರುವಂತ ಎಲ್ಲರೂ ಈ ಕಡೆ ಬರಬೇಕು. ಬನ್ನಿ, ಎಲ್ಲ ಇವು ಗನ್ಮ್ಯಾನ್ಗಳೆಲ್ಲ ದಯವಿಟ್ಟು ಈ ಕಡೆ ಬನ್ನಿ. ದಯವಿಟ್ಟು ಅವಕಾಶ ಮಾಡಿಕೊಡಿ, ಎಲ್ಲ ಬನ್ನಿ ಈ ಕಡೆ. ದಯಮಾಡಿ ಎಲ್ಲ ಕೂತ್ಕೊಳ್ಬೇಕಲ್ಲ, ಇಲ್ಲ ಕೂತ್ಕೋಬೇಕು. ಬನ್ನಿ ಎಲ್ಲ ಈ ಕಡೆ. ಶ್ರೀನಿವಾಸ್ ಬನ್ನಿ, ಎಲ್ಲ ಕರ್ಕೊಂಡು ಬನ್ನಿ. ಹ್ಯಾರಿಸ್ ಅವರೇ ಬನ್ನಿ, ಕೂತ್ಕೊಳ್ಳಿ. UB ವೆಂಕಟೇಶ್ ಸ್ವಲ್ಪ ಶಿಸ್ತನ್ನು ಕಾಪಾಡಬೇಕು. ದಯಮಾಡಿ ನಾಯಕರು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಸ್ಥಾನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ಬನ್ನಿ, ಮುಂದೆ ಜಾಗ ಸ್ವಲ್ಪ ಇದು ಮಾಡ್ಕೊಡಿ ಪ್ಲೀಸ್. ದಯವಿಟ್ಟು ಕೂತ್ಕೊಳ್ಳಿ. ಆಂಜನೇಯ ಅವರೇ ದಯವಿಟ್ಟು ಕೂತ್ಕೊಳ್ಳಿ. ವೇದಿಕೆ ಮೇಲೆ ದಯಮಾಡಿ ಎಲ್ಲ. ಸಲೀಂ ಅಹಮದ್ ಅವರೇ ದಯವಿಟ್ಟು ಕೂತ್ಕೊಳ್ಳಿ. ಗೋವಿಂದರಾಜ್ ಅವರೇ ಸ್ವಲ್ಪ ಜಾಗ ಬಿಡಿ ಎಲ್ಲ.
ಸ್ಟೇಜ್ ಮೇಲಿರೋ ಮನ್ಸೂರ್ ಬನ್ನಿ, ಆಯ್ತಲ್ಲ, ನೀವೇ ಖಾಲಿ ಮಾಡಿಸಿ ಅಲ್ಲಿ. ಗೌತಮ್ ಬನ್ನಿ, ಆಯ್ತು ಬನ್ನಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಈಗ. ಬನ್ನಿ ದಯವಿಟ್ಟು. ಗನ್ಮ್ಯಾನ್ಗಳು ಪಿಎಗಳು ಯಾರು ಹಿಂದೆ ನಿಲ್ತೀರಾ ದಯಮಾಡಿ ಸ್ವಲ್ಪ ವೇದಿಕೆ ಖಾಲಿ ಮಾಡಿ ಹಿಂದೆ ಬರಬೇಕು ಈ ಕಡೆ. ದಯಮಾಡಿ ಗನ್ಮ್ಯಾನ್ಗಳು ಪಿಎ ಎಲ್ಲ ಕೂತ್ಕೊಳ್ಳಿ. ನಮ್ಮ ಶಾಸಕರೆಲ್ಲ ದಯಮಾಡಿ ಶಾಸಕರ ಕೂತ್ಕೊಳ್ಬೇಕು. ಈಗ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದೇ ಮಾತರಂ, ದಯಮಾಡಿ ಎಲ್ಲರೂ ಕೂಡ ಎದ್ದೆಳ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ರಾಷ್ಟ್ರಭಕ್ತಿ ಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲೋಣ. ಸಾವಧಾನ್. ಒಂದೇ ಮಾತರಂ, ಒಂದೇ ಮಾತರಂ, ಸುಜಲ ಸುಫಲ ಮಲಯಜ ಶೀತಲ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪಕ್ಷದ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ದಿನ ಇವತ್ತು. ಆ ಗಳಿಗೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಇವತ್ತು ಅಧಿಕಾರವನ್ನು ವಹಿಸಿಕೊಳ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಮತ್ತು ಶೋಷಿತ ವರ್ಗಗಳ ಧ್ವನಿ, ಹಿಂದುಳಿದವರ ಆಶಾಕಿರಣ, ದಲಿತ ಅಲ್ಪಸಂಖ್ಯಾತರ ಪರ ಹೋರಾಟದ ದಿಟ್ಟ ಮುಖ, ಸಾಮಾಜಿಕ ನ್ಯಾಯದ ಕನಸು ಕೇವಲ ಭಾಷಣಗಳಲ್ಲಿ ಮಾತ್ರ ಅಲ್ಲ, ಬದುಕಿನುದ್ದಕ್ಕೂ ಅನುಷ್ಠಾನಗೊಳಿಸಿದ ಹೋರಾಟಗಾರ ಶ್ರೀ BK ಹರಿಪ್ರಸಾದ್ ಅವರು. ಹೌದು, ಬಹಳ ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ. BK ಹರಿಪ್ರಸಾದ್ ಅವರ ಪದಗ್ರಹಣಕ್ಕೆ ಭವ್ಯವಾದ ವೇದಿಕೆ ಸಜ್ಜಾಗಿದೆ. ನಿಷ್ಠಾವಂತ ಹೋರಾಟಗಾರನಿಗೆ ನಾಯಕತ್ವದ ಪಟ್ಟ, ಕಾರ್ಯಕರ್ತರಲ್ಲಿ ಸಡಗರದ ಹಬ್ಬ. ರಾಜ್ಯದ ಹಿರಿಯ ಮುತ್ಸದ್ದಿ, ಅಹಿಂದ ವರ್ಗದ ಬಲದ ಧ್ವನಿ ಶ್ರೀ BK ಹರಿಪ್ರಸಾದ್ ಅವರ ಬಹುನಿರೀಕ್ಷಿತ ಪದಗ್ರಹಣ ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಯಕತ್ವಕ್ಕೆ ಹೊಸ ಚೈತನ್ಯ ನೀಡಲು ಬರ್ತಿದ್ದಾರೆ ನಮ್ಮ ಹೆಮ್ಮೆಯ BK ಹರಿಪ್ರಸಾದ್ ಸರ್. ಒಂದು ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ದಯವಿಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಈ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದಾರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರಾದ ಕನ್ನಡದ ಖ್ಯಾತ ನಟ ವಿನೋದ್ ಪ್ರಭಾಕರ್ಗೆ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ಆ ಸಂಬಂಧ ಅವರು ಈಗ ನಾಗರಬಾವಿಯ GM ಹಾಸ್ಪಿಟಲ್ ಅಲ್ಲಿ ಕೂಡ ಅಡ್ಮಿಟ್ ಆಗಿದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅವರ ಪತ್ನಿ ಅವರು ಕೂಡ ನಮ್ಮ ಜೊತೆಗೆ, ಅವರನ್ನ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡೋಣ. ಏನಾಗಿದೆ ಮೇಡಮ್? ನಮಸ್ತೆ ಮೇಡಮ್. ಕನ್ನಡದ ಖ್ಯಾತ ನಟ ವಿನೋದ್ ಪ್ರಭಾಕರ್ ಈಗ ಆರೋಗ್ಯದಲ್ಲಿ ಏರ್ಪೇರಾಗಿದ್ದಾರೆ. ಅವರು ಈಗ GM ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಏನಾಗಿತ್ತು ಮೇಡಮ್? ನವ ಹುರುಪು ನವ ಅಧ್ಯಾಯ ಎಂಬುವ ಘೋಷಣೆಯೊಂದಿಗೆ ನಡೆಯುತ್ತಿರುವ ಈ ಐತಿಹಾಸಿಕ ಸಂಕಲ್ಪ ಸಮಾವೇಶಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತಮ್ಮ ಬಿಡುವಿಲ್ಲದ ರಾಷ್ಟ್ರೀಯ ಕಾರ್ಯಕ್ರಮಗಳ ನಡುವೆಯೂ ಕರ್ನಾಟಕ ನನ್ನೂರು, ಕರ್ನಾಟಕದ
ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರ ಈ ಸಮಾರಂಭಕ್ಕೆ ತಾನು ಬರಬೇಕು ಅಂತ ಹೇಳಿ ನಿನ್ನೆ ನವದೆಹಲಿಯಿಂದ ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿರುವಂತಹ ನಿಮ್ಮೆಲ್ಲರ ಧೀಮಂತ ನಾಯಕ, ಕಳೆದ 5 ದಶಕಗಳಿಂದ ಕನ್ನಡವೇ ನನ್ನುಸಿರು, ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವೇ ನನ್ನುಸಿರು ಎಂದು ಹಗಲಿರುಳು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿರುವಂತಹ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ಪಕ್ಷವನ್ನು ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಹೇಳಿದ್ರೆ ಅದರ ಬೆನ್ನೆಲುಬಾದಂಥವರು. He has been one of the principal architect of the Karnataka government. More than he is the person who knows who is the Congress worker, who is the Congress leader. So he is none other than our beloved leader Surjewalaji, Randeep Surjewalaji. I am heartily, on behalf of Karnataka Pradesh Congress, I heartily welcoming Randeep Surjewalaji sir. ಅದೇ ರೀತಿ ಇಂದಿನ ಈ ಸಂಕಲ್ಪ ಸಮಾವೇಶದ ಕೇಂದ್ರ ಬಿಂದು ಕಳೆದ 50 ವರ್ಷಗಳಿಂದ ಈ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು ಪಕ್ಷಕ್ಕೋಸ್ಕರ ತನ್ನನ್ನು ಸಂಪೂರ್ಣವಾಗಿ ಮುಡುಪಿಟ್ಟು ಯಾರು ಕೊಡ್ತಾರೆ ಓಕೆ ಈಗ ಹರಿಪ್ರಸಾದ್ ಸಾಹೇಬ್ರವರು ಕೊಟ್ಟ ಈಗ ಸಂವಿಧಾನ ಕಾಪಿಯನ್ನ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬ್ರವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಕನ್ಫ್ಯೂಷನ್ ಮಾಡಿ ಅದೇ ಒಂದು ಒಬ್ಬೊಬ್ರಿಗೆ ಗೊತ್ತು ಹೇಳ್ಬಿಡ್ತೀನಿ ಹೇಳ್ತೀನಿ, ವೆಲ್ಕಮ್ ಮಾಡಿಬಿಡ್ತೀನಿ, ಆಮೇಲೆ ಮಾಡೋಣ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ಕರ್ನಾಟಕದಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸನ್ನು ಸಂಘಟಿಸಿ ಅಧಿಕಾರಕ್ಕೆ ತರಲು ಸಂಪೂರ್ಣವಾಗಿ ಸಹಕಾರ ಮಾಡಿದಂಥ DK ಶಿವಕುಮಾರ್ ಸಾಹೇಬರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಹ ಸಂವಿಧಾನದ ಪುಸ್ತಕವನ್ನು ಕೊಡಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕದ ನೂತನ ಅಧ್ಯಕ್ಷರು ನಿಮ್ಮೆಲ್ಲರ ಕೇಂದ್ರ ಬಿಂದು, ಇಂದಿನ ಸಮಾವೇಶದ ಕೇಂದ್ರ ಬಿಂದು ಆದಂಥ BK ಹರಿಪ್ರಸಾದ್ ಸಾಹೇಬರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಜನನಾಯಕರು ಸುಮಾರು ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕ, ಇವತ್ತು ಬದುಕಿಗೆ ಆಶಾಕಿರಣವನ್ನು ಕೊಟ್ಟಂಥ ಜನಪ್ರಿಯ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸಹ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸ್ತಾ ಅವರಿಗೆ ಸಹ ಹರಿಪ್ರಸಾದ್ ಸಾಹೇಬರು ಸಂವಿಧಾನದ ಪುಸ್ತಕವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಕೇಂದ್ರದ ಎಲ್ಲರಿಗೂ ಮಾಡ್ಬೇಕಾ? ಓಕೆ, 6 ಜನ ಮುಗೀತು ಇಲ್ಲಿಗೆ. ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸಹ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸಹ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅವರಿಗೆ ಸಹ ಸಂವಿಧಾನದ ಪುಸ್ತಕವನ್ನು ಕೊಡಬೇಕಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ಇವತ್ತು ಹರಿಯಾಣದಿಂದ ಯಾವ ನಮ್ಮ BK ಹರಿಪ್ರಸಾದ್ ಸಾಹೇಬರು ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ರಾಜ್ಯಗಳಲ್ಲಿ ತನ್ನ ಹಲವಾರು ನಾಯಕರುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಂತ ಒಬ್ಬ ನಾಯಕರಾದಂಥ ಹರಿಯಾಣ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ರಾವ್ ನರೇಂದ್ರ ಸಿಂಗ್ ಅವರು ಬಂದಿದ್ದಾರೆ. ಅವರಿಗೆ ಸಹ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ CWCಯ ಸದಸ್ಯರುಗಳಾದಂಥ
KJ ಜಾರ್ಜ್ ಸಾಹೇಬ್ರಿದ್ದಾರೆ, ಅವ್ರಿಗೆ ಸಹ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿರಿಯ ನಾಯಕರುಗಳಾದಂತಹ ಮುನಿಯಪ್ಪ ಸಾಹೇಬ್ರಿದ್ದಾರೆ, ಅವ್ರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಓಕೆ, AICCಯ ಕಾರ್ಯದರ್ಶಿಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು ಸಂಪೂರ್ಣವಾಗಿ ಸಹಕಾರ ಮಾಡಿದಂತಹ AICCಯ ಕಾರ್ಯದರ್ಶಿಗಳಾದಂತಹ ನಮ್ಮ ಗೋಪಿನಾಥ್ ಬಂದಿದ್ದಾರೆ, ಅಭಿಷೇಕ್ ಬಂದಿದ್ದಾರೆ, ಸಂದೀಪ್ ಅವರು ಬಂದಿದ್ದಾರೆ, ಹಲವಾರು ನಮ್ಮ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದಂತಹ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷಗಳಾದಂಥ GC ಚಂದ್ರಶೇಖರ್ ಅವರಿದ್ದಾರೆ, ವಸಂತ್ ಕುಮಾರ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ. ಅವರಿಗೆ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರುಗಳಾದಂತಹ ನಮ್ಮ ವೀರಭದ್ರಪ್ಪ ಅಲ್ಲಂ ಅವರಿದ್ದಾರೆ, ಅದೇ ರೀತಿ ದೇಶಪಾಂಡೆ ಸಾಹೇಬ್ರಿದ್ದಾರೆ, ದಿನೇಶ್ ಗುಂಡ್ರಾ ಅವರಿದ್ದಾರೆ. ಅವರಿಗೆ ಸಹ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಚಿವರುಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು, KJ ಜಾರ್ಜ್ ರವರು, MB ಪಾಟೀಲ್ ರವರು, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಅವರು, KH ಬೈರತಿ ಸುರೇಶ್ ರವರು, ET ಖಾದರ್ ಅವರು, ಯತೀಂದ್ರ ಸಿದ್ದರಾಮಯ್ಯ ಅವರು, ಶರಣಪ್ರಕಾಶ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಅವರಿಗೂ ಸಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಸಂಸತ್ ಸದಸ್ಯರುಗಳು ಬಂದಿದ್ದಾರೆ, ಸಂಸತ್ ಸದಸ್ಯರುಗಳು ಬಂದಿದ್ದಾರೆ. ಅವರನ್ನು ಸಹ ಸ್ವಾಗತವನ್ನು ಮಾಡ್ತಾ ಕರ್ನಾಟಕ ನಮ್ಮ ಶಾಸಕರುಗಳು, MLAಗಳು ಮತ್ತು MLCಗಳು, ಶಾಸಕರುಗಳು ಬಂದಿದ್ದಾರೆ. ಅವರನ್ನು ಸಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. KPCCಯ ಪದಾಧಿಕಾರಿಗಳು, ಅತಿ ಮುಖ್ಯವಾಗಿ ಈ ಒಂದು ಸಂಕಲ್ಪ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಅದೇ ರೀತಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳು, ಅವರೆಲ್ಲರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸುತ್ತಾ ನಮ್ಮ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಸಹ ಈ ಒಂದು ಸಮಾವೇಶಕ್ಕೆ ಹಗಲಿರುಳು ದುಡಿದಿದ್ದಾರೆ. ಅವರನ್ನು ಸಹ ಸ್ವಾಗತವನ್ನು ಮಾಡುತ್ತಾ, ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ಜೀವಾಳುಗಳಾದಂತಹ ನಮ್ಮ ಕಾರ್ಯಕರ್ತರು ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ರಕ್ಷಣಾ ಸಿಬ್ಬಂದಿಗಳು, ನಮ್ಮ ಪೊಲೀಸ್ ಇಲಾಖೆಯ ರಕ್ಷಣಾ ಸಿಬ್ಬಂದಿಗಳು ಹಗಲಿರುಳು ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡುತ್ತಾ, ಕೊನೆಯದಾಗಿ ಪ್ರಜಾಪ್ರಭುತ್ವದ 4ನೇ ಅಂಗವಾದಂಥ ಜನರ ಧ್ವನಿಯಾದಂಥ ಇವತ್ತು ಎಲ್ಲ ಮಾಧ್ಯಮ ಮಿತ್ರರುಗಳನ್ನು ಸಹ ನಾನು ಹೃತ್ಪೂರ್ವಕವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ವೇದಿಕೆ ಮೇಲೆ ಈಗ ತಾನೇ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ಯಾರು ಬ್ಲಾಕ್ ಪ್ರೆಸಿಡೆಂಟಿಂದ ಹಿಡಿದು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇಡೀ ಒಂದು ತಂಡ ಇವತ್ತು ಈ ವೇದಿಕೆ ಮೇಲೆ ಕೂತಿದೆ. ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ನಿಮ್ಮ ಇಲ್ಲಿ ಕೂತಿರುವಂಥ ಕಾರ್ಯಕರ್ತರು ಮಾತ್ರ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವೆಲ್ಲರೂ ಕೂಡ ಇವತ್ತು ದಿವಸ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಅಭಿನಂದನೆಗಳು ನಿಮಗೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪಕ್ಷ ಅವತ್ತೊಂದು ದಿವಸ ಒಂದು ನಿರ್ಧಾರ ತಗೋತು. ಆದಷ್ಟು ಸಿಂಪಲ್ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಅದ್ದೂರಿಯಾಗಿ ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಪಕ್ಷ ಬಂತು. ಅದರ ಪ್ರಯುಕ್ತ ಅವರು ಗ್ಲಾಸ್ ಹೌಸಲ್ಲಿ ತುಂಬ ಸಿಂಪಲ್ ಆಗಿ ಅವತ್ತೊಂದು ದಿವಸ ಅವರು ಕಾರ್ಯಕ್ರಮವನ್ನು ಪ್ರಮಾಣ ವಚನ ಸ್ವೀಕಾರದ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಮೆಸೇಜನ್ನು ಕಳಿಸಿದ್ರು. ಒಬ್ಬ ಮಾಸ್ ಲೀಡರು ಎಷ್ಟು ಸಿಂಪಲ್ ಆಗಿ ಇವತ್ತೊಂದು ದಿವಸ ಒಂದು ಇದನ್ನು ಕಾರ್ಯಕ್ರಮನ ನಡೆಸಿದ್ರು ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಹರಿಪ್ರಸಾದ್ ಅವರು ಕೂಡ, ನಾನು ಇದು ಅದ್ದೂರಿಯಾದಂಥ ಕಾರ್ಯಕ್ರಮ ಬೇಡ ನನಗೆ, ನಾನು ಭಾರತ್ ಜೋಡೋ ಭವನಲ್ಲಿ ನಾನು ತಗೋತೀನಿ, ಚಾರ್ಜ್ ತಗೋತೀನಿ ಅಂತ ಹೇಳುದು. ಆದರೆ ಕಾಂಗ್ರೆಸ್ ಪಕ್ಷ ತಗೊಂಡಂಥ ನಿರ್ಧಾರ, ಇಲ್ಲ ಇದು ಆಗಬಾರ್ದು, ಇಡೀ ಕಾರ್ಯಕರ್ತರು ಸೇರಿ ಅವತ್ತೊಂದು ದಿವಸ ಕಾರ್ಯಕ್ರಮನ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಇಡೀ ಕಾರ್ಯಕರ್ತರ ಕಾರ್ಯಕ್ರಮ, ಇದು ಇಡೀ ಬ್ಲಾಕ್ ಪ್ರೆಸಿಡೆಂಟ್ಗಳ ಕಾರ್ಯಕ್ರಮ, ಇದು ಇಡೀ ವಾರ್ಡ್ ಪ್ರೆಸಿಡೆಂಟ್ ಅವರ ಕಾರ್ಯಕ್ರಮ, ಇದು ಜಿಲ್ಲಾ ಅಧ್ಯಕ್ಷಗಳ ಕಾರ್ಯಕ್ರಮ, ಫ್ರಂಟಲ್ ಆರ್ಗನೈಸೇಷನ್ಗಳ ಕಾರ್ಯಕ್ರಮ, ಸಂಪೂರ್ಣವಾಗಿ ಇವತ್ತೊಂದು ದಿವಸ ಗ್ಯಾರಂಟಿಗಳಿರ್ಬೋದು ಎಲ್ಲರೂ ಕೂಡ ಸೇರಿ ಸ್ವಯಂ ಪ್ರೇರಿತವಾಗಿ ನೀವೇನು ಎಲ್ಲ ಕಡೆಯಿಂದ ಬಂದಿದ್ದೀರಿ, ರಾಜ್ಯದ ಎಲ್ಲ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಲಿಕ್ಕೆ ಬಯಸ್ತೇನೆ.
ಯಾಕೆ ಅಂತ ಅಂದರೆ ಒಂದೇ ಒಂದು ಸಣ್ಣ ಒಂದು ಕೂಗಿಗೆ ನೀವೆಲ್ಲ ಬರಬೇಕು, ನಿಮ್ಗೆ ಯಾವುದು ವ್ಯವಸ್ಥೆ ಮಾಡಲ್ಲ ಅಂದರೂ ಕೂಡ ಎಷ್ಟು ಜನಸಂಖ್ಯೆಯಲ್ಲಿ ನೀವತ್ತು ಬಂದು ಸೇರಿದ್ದೀರಿ ನೀವತ್ತೊಂದು ದಿವಸ, ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಭಾನುವಾರ ಇಟ್ಕೋಬೇಕು ಅಂತ ತೀರ್ಮಾನ ತಗೊಂಡ್ವಿ, ಜನಕ್ಕೆ ತೊಂದರೆ ಕೊಡಬಾರ್ದು ಅಂತ. ಇವತ್ತು ನೀಟ್ ಎಕ್ಸಾಮ್ ಕೂಡ ಇತ್ತು, ಅದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ನಿಜವಾಗ್ಲೂ ಕೂಡ 3 ದಿವಸದಿಂದ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅದನ್ನು ಸಹಕರಿಸಿ ನಮ್ಮ ಜೊತೆಯಲ್ಲಿ ಒಂದು ಚೂರು ಸಮಸ್ಯೆ ಇಲ್ದಂಗೆ ಆ ಕಾರ್ಯಕ್ರಮಗಳು ಮಾಡಿದರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಇವಾಗ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡುವಂಥ ಸಮಯ ಬಂದಿದೆ. ಅದನ್ನು ಎಲ್ಲಿ ನಾಳೆ ಸಮಯ ಬಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗುರುತಾದಂಥ ಚರ್ಕವನ್ನು ನೂಲುವುದರ ಮೂಲಕವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು, ಸುರ್ಜೇವಾಲಾ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಚರಕವನ್ನು ಸುತ್ತುವುದರ ಮೂಲಕ ನೂಲನ್ನು ನೂಲಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ದಯಮಾಡಿ ಎಲ್ಲ ಕುಳಿತುಕೊಳ್ಳಿ, ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು. ಅವ್ರು ಮಾತ್ರ ದಯಮಾಡಿ ಎಲ್ಲರೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸರಿ, ಇಂದಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನ ಮುಖ್ಯಮಂತ್ರಿಗಳಾದ ಶ್ರೀ ಮುಂದೆ ತೆಗೆದುಕೊಂಡು ನಡೆದಂಥ ಮಾಜಿ ಹಿರಿಯ ಮುಖಂಡರಾದ ಶ್ರೀ ಸಿದ್ದರಾಮಯ್ಯನವರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನ ಇವತ್ತು ಅಧಿಕಾರವನ್ನ ವಹಿಸಿಕೊಳ್ತಾ ಇರ್ತಕ್ಕಂಥ ತೆಗೆದುಕೊಂಡು ನಡೆದಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಿರಿಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರೇ, ಸಿದ್ದರಾಮಯ್ಯನವರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನು ನಮ್ಮ ಇವತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ವಹಿಸಿಕೊಳ್ತಾ ಇರ್ತಕ್ಕಂಥ ಮತ್ತು ವಿಶೇಷವಾಗಿ ಕರ್ನಾಟಕದ ಉಸ್ತುವಾರಿ ನೋಡ್ಕೊಳ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವರೇ, ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಅವರೇ, ಇವತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹಿರಿಯರಾದ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರೇ, ಇರ್ತಕ್ಕಂಥ
ಹರಿಪ್ರಸಾದ್ ಅವರೇ, ವೇದಿಕೆ ಮೇಲೆ ಕುಳಿತಂತ ಸಿಂಗ್ ಸುರ್ಜೇವಾಲಾಜಿ, ಎಲ್ಲ ಮಂತ್ರಿಮಂಡಲದ ಹಿರಿಯರಾದ ಸದಸ್ಯರೇ ಹಾಗೂ ಮುಖ್ಯಮಂತ್ರಿಗಳಾದ ಮಾಜಿ ಮಂತ್ರಿಗಳೇ, ಹರಿಪ್ರಸಾದ್ ಅವರೇ, ಪಾರ್ಲಿಮೆಂಟ್ ಸದಸ್ಯರೇ, ಪ್ರಮುಖ ನಾಯಕರೇ, ಮಾಜಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರೇ ಹಾಗೂ ಮುಖ್ಯಮಂತ್ರಿಗಳಾದ ಶಾಸಕ ಮಿತ್ರರೇ ಹಾಗೂ ಇಲ್ಲಿ ನೆರೆದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ, ಕೆಪಿಸಿಸಿಯ ಎಲ್ಲ ನಮ್ಮ ಪದಾಧಿಕಾರಿ ಮಿತ್ರರೇ, ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖ ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ನನ್ನ ಯುವ ಮಿತ್ರರೇ, ಇವತ್ತು ವಿಶೇಷವಾಗಿ ಇದು ಕಾಂಗ್ರೆಸ್ಗೆ ಮಹತ್ವದ ದಿನ. ಕಾರಣ 6.5 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದಂಥ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದಮೇಲೆ ಅದನ್ನು ಆ ಅಧಿಕಾರವನ್ನು ಅಧ್ಯಕ್ಷಗಿರಿ ಅಧಿಕಾರವನ್ನು ಆಯ್ತಾ, ಇದಿಷ್ಟು ಸುಮ್ಮನೆ ಆಗ್ರಿ ಯೋಜನಾ ಯಾವ ಅಧಿಕಾರವನ್ನ ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಹಾಕಿರಿ. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಆಯ್ತಾ, ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಇಲ್ಲೇ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರು ಇರಲಿ. ನಾನು ನೋಡಿದ್ದೀನಿ, ನನ್ನ 58 ವರ್ಷದ ರಾಜಕೀಯದಲ್ಲಿ ಏರುಪೇರುಗಳು ನೋಡಿದ್ದೇನೆ ಮತ್ತು ಅನೇಕ ನಾಯಕರು ಕಾಂಗ್ರೆಸ್ಲಿಂದ ಆಗಿದ್ದಾರೆ ಹೊರತಾಗಿ ಅವರ ಕೊಡುಗೆ ಕಾಂಗ್ರೆಸ್ ಕಡಿಮೆ ಇದ್ರೂ ಕೂಡ ಅವರಿಗೆ ಕಾಂಗ್ರೆಸ್ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಸ್ವಲ್ಪ ಶಾಂತವಾಗಿ ನೀವು ಕೇಳಿ, ಯಾಕಂದ್ರೆ ಇದು ನಮ್ಮ ಮೀಟಿಂಗು, ನಾವೆಲ್ಲರೂ ಕೂಡಿ ಪಕ್ಷವನ್ನು ಕಟ್ಟತಕ್ಕಂಥ ಮೀಟಿಂಗು. ಅದಕ್ಕೆ ದಯವಿಟ್ಟು ಯಾರು ಮಧ್ಯದಲ್ಲಿ ಕೂಗಕ್ಕೆ ಹೋಗಬೇಡಿ. ಯಾರೇ ನೀವು ಕೂಗಿದ್ರೂ ಕೂಡ ಆ ಫುಟೇಜ್ ಇರ್ತದೆ, ನಾನು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೀನಿ. ಬಂಧುಗಳೇ, ಇವತ್ತು ಇದು ಬಹಳ ಅತ್ಯಂತ ಮಹತ್ವದ ಸಭೆ. ಇದಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಪಕ್ಷ ಕಟ್ಟಿ, ವಿಶೇಷವಾಗಿ ಬೀದರಿಂದ ಮೈಸೂರುವರೆಗೆ